ನನ್ಗೆ ನನ್ ಗಂಡಂಗೆ ತಂದಿಟ್ಟು ಜಗಳ ಮಾಡ್ಸಿ ತಮಾಷೆ ನೋಡಿ ಇವಾಗ ಸುಮ್ನೆ ನಿಂತಿದಾರಲ್ಲ ನಮ್ಮತ್ತೆ ಏನೋ ಅನ್ಸಲ್ವಾ ಇವ್ರಿಗೆ ಅಂತ ಮಾತಾಡಿಸ್ಲಾ ಬೇಡವಾ? ಹೋಗ್ಲಿ ಬಿಡು, ನಾನೇ ಮಾತಾಡ್ಸೋಣ. ಟೀ ಕುಡಿತೀರಾತೆ? ಇಲ್ಲ ಇಡ್ಬೇಕಿನ್ನ. ಗೊತ್ತಿತ್ ನಂಗೆ ಈ ಅಮ್ಮಂಗ್ ಟೀ ಬೇಕಿತ್ತು ಅಂತ. ನಾನ್ ಕೇಳಲಿ ಅಂತ ಕಾಯ್ತಿದ್ರೇನೋ. ಒಂದು ದಿನ ನನ್ ಗಂಡ ನನ್ನ ಬಿಟ್ಟಿರ್ತಿರ್ಲಿಲ್ಲ. ನಿನ್ನೆ ಜಗಳ ಮಾಡ್ಕೊಂಡು ಪಕ್ಕದ ರೂಮ್ಗೆ ಹೋಗಿ ಒಬ್ರೇ ಮಲ್ಕೊಂಡ್ರು. ಎಲ್ಲ ಈ ಅಮ್ಮನಿಂದಾನೆ. ಗಂಡ ಹೆಂಡತಿನ ದೂರ ಮಾಡಿರೋ ಪಾಪ ಈ ಅಮ್ಮನ್ ಬಿಡಲ್ಲ. ಎಲ್ಲಾ ತಾಯಂದ್ರು ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಹಾರೈಸಿದ್ರೆ ಇವಮ್ಮ ಮಗನ್ಗೆ ತಂದಿಟ್ಟು ಸೊಸೆಗೆ ಚೆನ್ನಾಗ್ ಬೈಸಿ ಜಗಳ ಮಾಡೋದನ್ನ ನೋಡಿ ಖುಷಿ ಪಡ್ತಾರಲ್ಲ. ಎಂತ ಸ್ಯಾಡಿಸ್ಟ್ ಬುದ್ಧಿ. ಆರ್ಟ್ ಆಫ್ ಲಿವಿಂಗ್ ಹೋಗ್ ಬಂದ್ರು, ಈಶಾಗ್ ಹೋಗ್ ಬಂದ್ರು, ಲಲಿತಾ ಸಹಸ್ರನಾಮ ಪ್ರತಿದಿನ ಓದ್ತಾರೆ. ಅಂದ್ರೂ ಗಂಡ ಹೆಂಡತಿಗ್ ತಂದಿಡೋ ಕಚಡ ಬುದ್ಧಿ ಇದೆಯಲ್ಲ ಇವ್ರಿಗೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಸೀರಿಯಲ್ ನೋಡಿ ನೋಡಿ ನನ್ ಜೊತೆ ಜಗಳ ಮಾಡ್ತಾರೆ. ನಾನ್ ಮಾಡೋ ಒಳ್ಳೆ ವಿಷಯಗಳು ಒಳ್ಳೆ ಕೆಲ್ಸಗಳು ಕಣ್ಣಿಗೆ ಕಾಣಿಸದೇ ಇಲ್ಲ. ಅದೇ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರಂತೂ ದೊಡ್ಡದಾಗ್ ಮಾತಾಡಿ ನನ್ ಗಂಡಂಗೆ ನನ್ಗೆ ತಂದಿಟ್ಟು ರಾಮಾಯಣ ಮಾಡಿ ರಂಪ ರಾಧ ಅಂತ ಮಾಡ್ತಾರೆ. ಹೋಗ್ಲಿ ಬಿಡು, ಇನ್ನೆಷ್ಟ್ ದಿನ ಬದುಕಿರ್ತಾರೆ, ಇನ್ನೆಷ್ಟ್ ದಿನ ನಮ್ ಜೊತೆ ಇರ್ತಾರೆ, ಅಷ್ಟ್ ದಿನ ಸಹಿಸ್ಕೊಂಡಿರೋಣ. ಅಂದ್ರೂ ಚಿಕ್ಕ ಚಿಕ್ಕ ವಿಷಯಕ್ಕೂನು ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ ಪಿತ್ತ ನೆತ್ತಿಗೇರಲ್ವಾ ಅಂತ ನಾನ್ ಮನುಷ್ಯಲ್ವಾ? ಹೋಗ್ಲಿ ಬಿಡು ಕಾವ್ಯ, ಅವರಿಂದ ನೀನ್ ನೆಗೆಟಿವ್ ಆಗ್ಬೇಡ. ಏನೋ ವಯಸ್ಸಾಗಿದೆ, ನಿನ್ ತಾಯಿ ಸ್ಥಾನದಲ್ಲಿ ಇದಾರೆ ಅಂತ ಅನ್ಕೊಂಡ್ ಸುಮ್ನ ಆಗ್ಬಿಡು, ಕ್ಷಮಿಸ್ಬಿಡು. ದೊಡ್ಡವ್ರಲ್ವಾ, ಅವ್ರ್ ಮಾಡಿದ್ ಅವ್ರಿಗೆ, ನೀನ್ ಮಾಡಿದ್ ನಿನ್ಗೆ. ಎಲ್ಲಾದನ್ನು ದೇವ್ರು ನೋಡ್ಕೊಳ್ತಾನೆ. ನೀನ್ ಸಮಾಧಾನದಿಂದ ಇರು.